ಹೀರೋ ಸನ್ನಿ ಲಿಯೋನ್ ಫ್ಯಾನ್. ಸಖತ್ತಾಗಿ ಹೇಳಿದ್ರಿ. ನೀನು ಸನ್ನಿ ಲಿಯೋನ್ ವಿಡಿಯೋ ನೋಡೋದು ಬಿಡ್ತೀನಿ ಅಂದ್ರೆ ನಾನು ನಿನ್ನ ಒಪ್ಕೋತೀನಿ ನೋಡು. ನಿಮಗೇಕೆ ಕೊಡಬೇಕು ಕಾಫಿ ಅಂತ ಫುಲ್ ಪ್ರತಿ ಪಾತ್ರದಲ್ಲೂ ಪಾತ್ರವೇ ಕಾಣಬೇಕು, ರಘು ನಿಡುವಳಿ ಕಾಣಬಾರ್ದು. ಸರ್, ಈಗ ಲವ್ ಸ್ಟೋರಿ ಅಂತ ಬಂದಾಗ ವಿ ವಿಲ್ ಕಮ್ ಫ್ರಮ್ ಬೆಳದಿಂಗಳ ಬಾಲೆ. ಬರೀ ಅದೊಂದು ಇಮ್ಯಾಜಿನೇಷನಲ್ಲೇ ಹೋಗ್ತಿರುತ್ತೆ ಲವ್. ಒಂದು ಸ್ವಲ್ಪ ಮುಂದೆ ಬಂದರೆ ಯಾರೇ ನೀನು ಚೆಲ್ಲುವೆ, ಸೊ ಬರೀ ಪತ್ರಗಳಲ್ಲೇ ಮೀಟ್ ಆಗೋದು. ಅದಾದಮೇಲೆ ಇದು ಏನೋ ಒಂಥರ ಸಿನಿಮಾ, ಅದ್ರಲ್ಲಿ ಒಂಥರದ್ದು ಲವ್ ಸ್ಟೋರಿ ಇದೆ. ಸೊ ಪ್ರತಿ ಒಂದು ಸತಿ ಬರ್ತಾ 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 ಲವ್ ಸ್ಟೋರಿಗಳು ಅಪ್ಡೇಟ್ ಆಗ್ತಾ ಇರ್ತವೆ. ಸೊ ಈ ಸಿನಿಮಾದಲ್ಲೂ ಒಂಥರದ್ದು ಅಪ್ಡೇಟ್ ಆಗಿದೆ ನಮ್ಮ ಲವ್ ಸ್ಟೋರಿ. ಹೌದು, ಈ ಥರ ನಾನು ಒಂದು ಸಿನಿಮಾ ನಂದೇ ಕೃಷ್ಣನೇ ಇದೆ. ಒಂದು ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಫೋನ್ ಮಾಡ್ತಾನೆ ಇರ್ತಾಳೆ, ಲವ್ ಮಾಡ್ತಾನೆ ಇರ್ತಾಳೆ, ವಾಯ್ಸಲ್ಲೇ ಅಷ್ಟು ತುಂಬ ಸ್ವೀಟಾಗಿ ಮಾತಾಡ್ತಾ ಇರ್ತಾಳೆ. ಬಟ್ ಯಾರು ಒಂದು ಕಂಡು ಹಿಡಿಯೋಕ್ಕಾಗಲ್ಲ ಅವನಿಗೆ. ನಾನು ಬೇರೆ ಇಲ್ಲ, ನಾನು ಲವ್ ಮಾಡೋ ಮೂಡಲ್ಲಿಲ್ಲ ಅಂದ್ರೂ ಅವ್ರು ಬಿಡದೆ ಲವ್ ಮಾಡ್ತಾ ಇರ್ತಾಳೆ. ಅದು ಕೊನೆಯಲ್ಲಿ ಒಂದು ಸಿಚುವೇಶನ್ ಇದೆ, ಸಿನಿಮಾ ಎಲ್ಲ ನೋಡಿದ್ದೀರಲ್ಲ, ಅದೇ ಥರ ಇದರಲ್ಲೂ ಒಂದು ಈ ಲವ್ ಸ್ಟೋರಿ, ಲವ್ ಟ್ರ್ಯಾಕಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಟ್ವಿಸ್ಟ್ ಇದೆ. ಅದನ್ನ ನಾವು ಇಲ್ಲಿ ಹೇಳಲಿಕ್ಕಾಗಲ್ಲ, ಸಿನಿಮಾ ನೋಡಿ. ಬಟ್ ಅವರಿಬ್ಬರು ಲವ್ ಇದೆ ಇದರಲ್ಲಿ ನೋಡಿ. ಇಬ್ಬರು ಫ್ರೆಂಡ್ಸು ಎಲ್ಲ ಆಗಿರ್ತಾರೆ, ಕಿತ್ತಾಡ್ತಾರೆ, ಜಗಳ ಆಡ್ತಾರೆ. ಒಂದು ಲವ್ ಮಾತ್ರ ಟ್ರ್ಯಾಕ್ ಅದರಲ್ಲಿ ಟ್ವಿಸ್ಟ್ ತೊಗೊಂಡು ಹೋಗುತ್ತೆ. ಅದು ನಾವು ಸಿನಿಮಾ ನೋಡಿದ್ರೆ ಅದು ಅರ್ಥ ಆಗೋದು ಅನ್ಸುತ್ತೆ. ಅಲ್ಲಿ ತನಕ ನಾನು ಹೇಳಿದ್ರು ತಪ್ಪಾಗುತ್ತೆ. ಈಗ ಸಿನಿಮಾ ಫುಲ್ ಸ್ಟೋರಿ ಸಿನಿಮಾದ ಕೋರೆ ಅದು. ಸಾರ್ ಹೇಳ್ತಿದ್ರಲ್ಲ, ಅದ್ರ ಮೇಲೇ ಇಡೀ ಕಥೆನೇ ಬಿಲ್ಡ್ ಮಾಡಿರೋದು. ಅದು ಕೊನೆವರೆಗೂ ಸಿನಿಮಾನ ಹಿಡಿದಿಡೋದೇ ಆ ವಿಚಾರ. ಮತ್ತೆ ಇನ್ನು ಈಗ ಸದ್ಯಕ್ಕೆ ನಮ್ಗೆ ಅದೇ ಒಂಥರ ಈ ನಾಗಮಣಿ ವಜ್ರ ಎಲ್ಲಾನು ಇದು ಮಾಡಿರ್ತೀವಿ, ಕೊಯ್ನೂರು ಡೈಮಂಡ್ ತರ ಇವಾಗ ಅದನ್ನ ಕಾಪಾಡ್ಕೋತೀವಿ ನಾವು. ಓಕೆ, ನಿಮ್ಗೇನು ಅನ್ಸುತ್ತೆ ಸರ್? ನಾನು ಇವಾಗ ಅವಾಗಲೇ ಹೇಳ್ದಂಗೆ ಅದೇ ಕ್ವಶನ್ ನಿಮಗೆ ಕೇಳ್ತೀನಿ ನಾನು. ಸೊ ಈ ಥರ ಡಿಫ್ರೆಂಟ್ ಲವ್ ಸ್ಟೋರಿಗಳು ಬಂದಾಗ ನೀವು ಹಾಗೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀರಾ? ಬಿಕಾಸ್ ನೀವು ಲವ್ ಮಾಡುವಾಗ ಟೈಮ್ ಬೇರೆ ಇರುತ್ತೆ, ನಿಮ್ಮ ಪೇರೆಂಟ್ಸ್ ಲವ್ ಮಾಡುವಾಗ ಟೈಮ್ ಬೇರೆ, ನಿಮ್ಮ ಮಕ್ಕಳು ಲವ್ ಮಾಡುವಾಗ ಟೈಮ್ ಬೇರೆ ಇರುತ್ತೆ, ಲವ್ ಮಾಡೋ ರೀತಿ ನೀತಿಗಳು ಬೇರೆ. ಕರೆಕ್ಟ್. ಆ ಟೆಕ್ನಾಲಜಿ ಅಲ್ಲಿಂದ ಟೆಕ್ನಾಲಜಿಯ ಬಳಸ್ಕೊಂಡು ಖಂಡಿತ ಆಕ್ಸೆಸಿಬಿಲಿಟಿ ಏನಿರುತ್ತೆ. ಈಗ ಈ ಸಿನಿಮಾದಲ್ಲೂ 3 ಜನರೇಷನ್ ಇದೆ. ಅವಿನಾಶ್ ಅವರು, ಇವರು ಆಶಾಲತಾ ಅವ್ರು ಹೇಳಿದ್ರಲ್ಲ, ಅದು ಬೇರೆ ಜನರೇಷನ್. ಅದಾದ್ಮೇಲೆ ರವಿಶಂಕರ್ ಸರ್, ಅಚ್ಯುತ್ ಸರ್ ಮಾಡಿದಾರಲ್ಲ, ಅವ್ರದ್ದೊಂದು ಲವ್ ಸ್ಟೋರಿ ಬರುತ್ತೆ. ಸಾರ್ ಹೇಳ್ದಂಗೆ ಅದು ರೆಟ್ರೋ. ಅವತ್ತಿನ ಕಾಲದಲ್ಲಿ ಪತ್ರನೇ ದೊಡ್ಡದು. ಒಂದು ಯಾರೋ ಒಂದು ಪತ್ರ ಬರೆದ್ಬಿಟ್ಟು ಅದನ್ನ ಕಾತರಿಸ್ತೀವಿ ಕೊಡೋದಕ್ಕೆ. ಅದು ಬ್ಯೂಟಿಫುಲ್ಲಾಗಿ ಕ್ಯೂಟ್ ಆಗಿದೆ. ಅದಾದಮೇಲೆ ಇವರು ಅಂಜಲಿಯವರು ಮತ್ತು ಪ್ರವೀಣ್ ಅವರ ಲವ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಖಂಡಿತವಾಗಿ ನೀವು ಆಗಲೇ ಕೇಳಿದ್ರಲ್ಲ, ಜೆನ್ಸಿಗೆ ತುಂಬ ರಿಲೆವೆನ್ಸ್ ಇರೋದು. ಅಂದರೆ ಬೋಲ್ಡ್ ಅಪ್ರೋಚ್ ಅಲ್ವಾ ಈಗ ಏನೇ ಮಾತಾಡ್ಬೇಕಾದ್ರೆ ವಾಟ್ ಯು ವಾಂಟ್ ಟು ಲವ್ ಮೀ ಆರ್ ನಾಟ್ ಅಷ್ಟೇ. ಒನ್ ಪಾಯಿಂಟ್ ಟೈಮ್ ಇದೆ, ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತ. ಹಂಗಿರ್ಬೇಕಾದ್ರೆ ಇವ್ರ ಮಾತುಕತೆ ಏನಿದೆಯಲ್ಲ ಇವರಿಬ್ಬರ ಮಧ್ಯದಲ್ಲಿ, ಅವರಿಬ್ಬರು ಮಾತುಕತೆಯಲ್ಲಿ ಡೈರೆಕ್ಟ್ ಅಪ್ರೋಚೇ. ವಾವ್. ಈ ಸುಮ್ಮನೆ ಒಂದು ವಿಚಾರ ಹೇಳ್ಬೇಕಂದ್ರೆ, ಹೀರೋ ಸನ್ನಿ ಲಿಯೋನ್ ಫ್ಯಾನ್. ಸಖತ್ತಾಗಿ ಹೇಳಿದ್ರಿ. ಇವರು ಫಸ್ಟು ಅವ್ನು ಪ್ರಪೋಸಲ್ ಒಪ್ಕೋಬೇಕಾದ್ರೆ ಹೇಳೋದೇನು ಗೊತ್ತಾ, ನೀನು ಸನ್ನಿ ಲಿಯೋನ್ ವಿಡಿಯೋ ನೋಡೋದು ಬಿಡ್ತೀನಿ ಅಂದರೆ ನಾನು ನಿನ್ನ ಒಪ್ಕೋತೀನಿ ನೋಡು ಅಂತ. ಅಂದರೆ ಈ ಥರದ್ದೊಂದು ಈಗಿನ ಪ್ರಸ್ತುತವಾದ ವಿಚಾರಗಳು ಕೂಡ ಇದರಲ್ಲಿದೆ. ಮತ್ತು ನೀವು ಗಂಭೀರತೆನೂ ಇದೆ ಕಥೆಯಲ್ಲಿ. ಆ ಪಾತ್ರವನ್ನು ಹ್ಯಾಂಡಲ್ ಮಾಡಿರೋದು ಅವಿನಾಶ್ ಸಾರು ಮತ್ತೊಬ್ಬರು ಎಲ್ಲ. ಈಗ ನಾನು ಒಬ್ಬ ರೈಟರಾಗಿ ಏನು ನನ್ನ ಚಾಲೆಂಜ್ ಅಂದರೆ, ಪ್ರತಿ ಪಾತ್ರದಲ್ಲೂ ಪಾತ್ರವೇ ಕಾಣಬೇಕು, ರಘು ನಿಡುವಳಿ ಕಾಣಬಾರ್ದು. ಆಯಾ ಪಾತ್ರಗಳು ಮಾತಾಡ್ದಂಗೆ ಇರಬೇಕು. ಸೊ ಹಂಗಾಗಿ 3 ಜನರೇಷನ್ನು ಮಾತಾಡುವಾಗ ಆ ಮಾತುಗಳನ್ನ ಪೋಣಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಏನು ಅಂತಂದರೆ, ಈ ಸಿನಿಮಾದಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದೆ ಸರ್, ಲಕ್ಷ್ಮೀಗೌಡ ಮೇಡಮು ತುಂಬ ಸಾಫ್ಟಾಗಿ ಇದು ಮಾಡ್ತಿರ್ತಾರೆ. ಏನ್ರಿ ಬೇಡ ರೀ, ಸೈಲೆಂಟ್ ವಿಲನ್ ಥರ ಪರ್ಫಾರ್ಮ್ ಮಾಡಿ. ಒಂದ್ಸತಿ ನಿಮಗೇಕೆ ಕೊಡಬೇಕು ಕಾಫಿ ಅಂತ ಫುಲ್ ಈ ಚಿಕ್ಕ ವಯಸ್ಸಲ್ಲಿ ಮಕ್ಳಿಗೆಲ್ಲ ಕಿತ್ತೂರಾಣಿ ಚೆನ್ನಮ್ಮನ ಮಾಡು ಆಗ್ಬಿಡ್ತಾಳಲ್ಲ, ಹಂಗೆ ಚೇಂಜ್ ಆಗ್ಬಿಡುದು. ಅದು ಹೆಂಗೆ ಸರ್ ಆ ಕಾನ್ಸೆಪ್ಟ್ ಯಾವ ಥರ ನಿಮಗೆ ವರ್ಕ್ ಆಗತ್ತೆ ಅಂತ ಅನಿಸ್ತು? ಬಿಕಾಸ್ ಇದನ್ನ ನೀವು ಒಂದು 2 ಸತಿ ಅವ್ರದ್ರಲ್ಲಿ ಒಂದ್ಸರಿ ರಿಪೀಟ್ ಮಾಡಿದ್ದಾರೆ, ನನ್ನ ಕ್ಯಾರೆಕ್ಟರ್ ಒಂದ್ಸತಿ ರಿಪೀಟ್ ಮಾಡಿದ್ದಾರೆ. ಅದಕ್ಕೆ ಈಗ ಏನು ಗೊತ್ತಾ, ಇದರಲ್ಲಿ ಈಗ ಒಬ್ಬೊಬ್ಬರು ಮನೇಲಿ ಒಬ್ಬೊಬ್ಬನೊಂದು ಥರ ಇರ್ತಾರೆ. ಕೆಲವರಿಗೆ ಈ ಥರ ಏನಾದ್ರು ರ್ಯಾಶ್ ಆಗಿ ಮಾತಾಡಿದ್ರೆ ಇಷ್ಟ ಆಗಲ್ಲ. ಕೆಲವರಿಗೆ ಸಾಫ್ಟಾಗಿ ಅದೇನು ಮೆತ್ತಗೆ ಮಾತಾಡ್ತಾರೆ, ಸ್ವಲ್ಪ ಗಟ್ಟಿಯಾಗಿ ಮಾತಾಡು ಅಂತಾರೆ. ಕೆಲವರಿಗೆ ಅದ್ಯಾಕೆ ಅಷ್ಟು ಕಿರ್ತಿ ಮನೆ ಕಿತ್ತೋಗಂಗೆ ನಿಧಾನ ಮಾತಾಡು ಅಂತಾರೆ. ಇಲ್ಲಿ ಈ ಥರದೊಂದು ಕ್ಯಾರೆಕ್ಟರ್ ಇವರಿಗೆ. ಅಂದರೆ ಈಗ ಹೆಣ್ಣು ಗಂಡು ಭೇದ ಇಲ್ಲ, ಎಲ್ಲರೂ ಸಮಾನತೆ ಅನ್ನೋದು ಆಯಾ ಕ್ಯಾರೆಕ್ಟರ್ದು ಏನಂದರೆ ಆ ಕ್ಯಾರೆಕ್ಟರ್ ನಂಬಿಕೆ ಇರಬೇಕು. ಅದು ಸ್ಪ್ಲಿಟ್ ಪರ್ಸನಾಲಿಟಿ ಥರ ಒಳಗಿರುತ್ತೆ, ನಾವು ಎಕ್ಸ್ಪ್ರೆಸ್ ಮಾಡಿರಲ್ಲ. ಈಗ ಯಾರ ಮೇಲೆ ಕೋಪ ಬಂದ್ರೂ ನಾನು ತಡ್ಕೊಂಡು ನಗ್ನಗ್ತಾನೆ ಚೆನ್ನಾಗಿದ್ದೀರಾ ಅಂತೀನಿ. ಬಟ್ ಆ ಪಾತ್ರ ಯಾವ ಥರ ಕೋಪ ಬಂದರೆ ವೈಲ್ಡಾಗಿ ಬಿಹೇವ್ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದಲ್ಲಿ ಈಗ ನೀವು ಯೂಶ್ವಲಿ ಚಿಕ್ಕ ವಯಸ್ಸಲ್ಲಿ ಈ ಫ್ಯಾನ್ಸಿ ಡ್ರೆಸ್ಸಲ್ಲಿ
ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಅಂದ್ಬಿಟ್ಟು ಚೆನ್ನಮ್ಮನ ಕಿತ್ತೂರು ರಾಣಿ ಚೆನ್ನಮ್ಮದ ಬೀಸರೋಜದೇವಿಯವರು ಡೈಲಾಗ್ ಹೇಳ್ತಾರೆ, ಅದು ಇಲ್ಲಿ ಒಂದು ಬೇರೆ ಥರ ಪೋಟ್ರೆ ಆಗುತ್ತೆ. ಅದನ್ನು 2 ಪಾತ್ರಗಳು ರಿಪೀಟ್ ಮಾಡುತ್ತೆ. 2 ಪಾತ್ರಗಳು ರಿಪೀಟ್ ಮಾಡೋದು ಬೇರೆ ಬೇರೆ ಸಿಚುವೇಶನ್ ಅಲ್ಲಿ. ಇವನ್ ಸಂಗೊಳ್ಳಿ ರಾಯಣ್ಣಲ್ಲಿ ಕೂಡ ಜಯಪ್ರದ ಕೂಡ ಅದೇ ತರ. ಬಟ್ ರಿಪೀಟ್ ಮಾಡಿದ ನಂತರ ಅವರಿಬ್ಬರ ಮಧ್ಯೆ ಹೇಗೆ ಸಂಬಂಧ ಬೆಸ್ಕೊಂಡು ಹೋಗುತ್ತೆ ಅನ್ನೋದು ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅಂದ್ರೆ ಅಕ್ಸೆಪ್ಟೆನ್ಸ್ ಒಂದು ಟ್ವಿಸ್ಟ್ಗಳು. ಈ ಡೈಲಾಗ್ ಇದೆಯಲ್ಲ, ಇದೊಂದು ಕ್ಯಾರೆಕ್ಟರೈಸೇಷನ್. ಇನ್ನೊಂದು ಪಾತ್ರ ಅದನ್ನ ರಿಪೀಟ್ ಮಾಡುತ್ತಲ್ಲ, ಅವಾಗ ಆ ಕ್ಯಾರೆಕ್ಟರ್ನ ಇದು ಒಪ್ಕೊಂಡಿದೆ ಅನ್ನೋ ಥರ ನಾವು ಪೋರ್ಟ್ರೇ ಮಾಡ್ತೀವಿ. ಓಕೆ, ಸೊ ಇದನ್ನ ನೋಡ್ಬೇಕು. ಅದನ್ನೇ ಬರೀ ಅವಳಿಗೆ ಕ್ಯಾರೆಕ್ಟರ್ ಅಲ್ಲ, ಅದನ್ನ ಮತ್ತೆ ಹೀರೋ ಕೂಡ ಅದನ್ನ ರಿಪೀಟ್ ಮಾಡ್ತಾನೆ ಇನ್ನೊಂದ್ಸರಿ. ಓಕೆ, ಹಂಗಾರೆ ಏನೋ ಸಿನಿಮಾದಲ್ಲಿ ಟ್ವಿಸ್ಟ್ ಇದೆ ಕಣ್. ನನ್ಗೆ ಈಗಲೇ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ತಾ ಇದೆ. ಡಬ್ಬಿಂಗ್ ಅಲ್ಲ, ಇದನ್ನೆಲ್ಲ ನೋಡ್ಲೇ ಇಲ್ವಲ್ಲಪ್ಪ ಅಂತ. ನಿಮಗೆ ಹೆಂಗೆ ಅನಿಸ್ತು ಸಿನಿಮಾ ನಮ್ಮ ಜೊತೆ ಎಲ್ಲ ಕೆಲಸ ಮಾಡಿ? ಸೆಪ್ಟೆಂಬರ್ 12ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಫೇವ್ರೆಟ್ ಏನು ಕ್ವಾಲಿಟಿ ಏನು? ನಂದು ಏನೋ ಲೈಕ್ ಎಲ್ಲ ಅವಾಗಿಂದನೂ ಕಾಮಿಡಿ ಜಾನರೇ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ಈ ಸಿನಿಮಾದಲ್ಲಿ ಸ್ವಲ್ಪ ನಂಗೆ ಪರ್ಫಾರ್ಮೆನ್ಸಿಗೆ ಒಂಚೂರು ಜಾಗ ಸಿಕ್ತು. ಅಂದರೆ ಇವಳು ಮೇನ್ ಕ್ಯಾರೆಕ್ಟ್ರು, ದಿಸ್ ಮುಸ್ರೆ ಆಲ್ಸೋ ಈಸ್ ಲೀಡ್ ಕ್ಯಾರೆಕ್ಟರ್. ನನಗೆ ಹೇಳಿದ್ನಲ್ಲ ಎಲ್ಲರೂ ಪಿಲ್ಲರ್ಗಳೇ ಅಂತ. ಸೊ ಅದ್ರಲ್ಲಿ ನಾನು ಈ ಇಷ್ಟು ರೂಮಲ್ಲಿ ಮಧ್ಯಕ್ಕೊಂದು ಪಿಲ್ಲರ್ ಇರ್ತದಲ್ಲ ದೇವಸ್ಥಾನದಲ್ಲಿ, ಆ ಪಿಲ್ಲರೇ ನಾನು. ಇಲ್ಲ, ನಿಮಗೆ ಹೆಂಗೆ ಅನಿಸ್ತು? ನಾರ್ಮಲಿ ಈ ಥರ ವಿಲನ್ನು ಇಲ್ಲ ಕಾಮಿಡಿ ಕ್ಯಾರೆಕ್ಟರ್ ಯೂಶಲಿ ಮೇಲ್ ಆರ್ಟಿಸ್ಟ್ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಯಿತು ದಟ್ ವಿ ಹ್ಯಾವ್ ಅ ಫೀಮೇಲ್ ಆರ್ಟಿಸ್ಟ್ ಹೂ ಸೋ ಫನಿ, ಹೂಸ್ ಡನ್ ಸಚ್ ಅ ಗುಡ್ ಜಾಬ್. ಸೊ ನಿಮಗೆ ಹೆಂಗೆ ಅನಿಸ್ತು? ನಾರ್ಮಲಿ ಈ ಥರ ಪಾತ್ರ ಮೇಲ್ ಕಾಮಿಡಿ ಆ್ಯಕ್ಟರ್ಸಿಗೆ ಕೊಡ್ತಾರೆ. ಸೊ ನಿಮಗೆ ಹೆಂಗೆ ಅನಿಸ್ತು? ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಐಮ್ ಲೈಕ್ ಸೋ ಸ್ಯಾಟಿಸ್ಫೈಡ್ ಈ ಸಿನಿಮಾದಲ್ಲಿ. ತುಂಬ ಅಚ್ಚುಕಟ್ಟಾಗಿ ಪಾತ್ರ ಮಾಡಿದೆ. ಹೂ ಅಂತೆಲ್ಲ ಹಿಂಗೆ ಮಾಡ್ದಲೆ ಸೈಲೆಂಟಾಗಿ ಬೆಂಕಿ ಹಚ್ಚೋ ಪಾತ್ರದ್ದು. ಸ್ಟಾರ್ಟಿಂಗ್ ಹೇಳುವಾಗ ನನಗೇನು ಅನಿಸ್ತು, ಎಲ್ಲಾದ್ರೂ ಬರೀ ಮುಸ್ರೆ ತಿಕ್ಕ ಪಾತ್ರನೇ ಕೊಡ್ತಾರೆ. ಇಲ್ಲ ನಾಯನ, ನಿಮ್ಮ ಪಾತ್ರದಲ್ಲೊಂದು ಟ್ವಿಸ್ಟ್ ಇದೆ, ಪಾತ್ರ ಒಳಗೆ ಟ್ವಿಸ್ಟ್ ಬರ್ದವ್ರೆ ಸಾಕು ಮೇಡಮ್ ಅಂತ ನಂಗೆ ಸುಪ್ರೀತಾ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಂಗೆ ಅನ್ನುವೆ. ಬಟ್ ಸ್ಕ್ರಿಪ್ಟ್ ಓದ್ತಾ ಗೊತ್ತಾಗೋಯ್ತು ಈ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಕ್ಯಾರೆಕ್ಟರ್ ಇದ್ದೀನಿ ಗುರು. ಈ ಮನೇಲಿ ಎರಡಕ್ಕೂ ಬೆಸುಗೆ ಅಂತಾರಲ್ಲ. ಹೌದು, ಈಗ ನಿಮಗೆ ಮಹಾಭಾರತ ಒಬ್ಬೊಬ್ರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದೊಂದು. ಆದ್ರೆ ನನ್ನ ದೃಷ್ಟಿಯಲ್ಲಿ ಶಕುನಿ ಇಲ್ಲ ಅಂದ್ರೆ ಮಹಾಭಾರತ ಇಲ್ಲ. ಹಂಗೆ ಈ ಕ್ಯಾರೆಕ್ಟರ್ ನಿಮ್ಮ ಪಾತ್ರ ಇಲ್ಲ ಅಂದ್ರೆ ಕತೆ ಮುಂದುವರಿಯೋದೇ ನಿಮ್ಮಿಂದ. ಮಹಾ ನಟಿ. ನಂಗೆ ಮ್ಯೂಸಿಕ್ ಹಾಕಲ್ಲ, ನಾನೇ ಹಾಕೋತೀನಿ, ಪರವಾಗಿಲ್ಲ. ಸೊ ಇದ್ರಲ್ಲಿ ಒಂಥರ ತುಂಬ ಖುಷಿ ಆಯಿತು. ಸ್ವಲ್ಪ ಬೇರೆ ಥರನೇ ಇದೆ ಪಾತ್ರ ಅಂತ ಹೇಳಿ ಖುಷಿ ಆಯಿತು. ಆಮೇಲೆ ಹೋಗ್ತಾ ಶ್ರೀಧರ್ ಸರ್ ಹೇಳಿ, ನಿಮಗೆ ವಿಷಯ ಗೊತ್ತಾ ಏನು ಈ ಸಿನಿಮಾದಲ್ಲಿ ನೀವು ಒಂಥರ ವಿಲನ್ ಗೊತ್ತಾ, ಬೆಂಕಿ ಹಚ್ಚೋದೇ ನೀವು, ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಹಂಗೆ ಹಿಂಗೆ ಅಂದರು. ಹೌದಾ ಸರ್, ಹಂಗಾರೆ ಸೀರಿಯಸ್ ಆಗಿ ಅದನ್ನೇ ನಾನು ಹೇಳ್ತಿರೋದು. ವಿಲನ್ ಅಂದರೆ ಎಲ್ಲರೂ ಯೋಚನೆ ಮಾಡೋದು ಸೀರಿಯಸ್ ಆಗಿ ಮಾಡ್ತಾರೆ, ರಕ್ತಪಾತ, ಲಾಂಗ್ ಇಡಿ, ಅದು ಮಾಡಿ ಇದು ಮಾಡಿ ಹೊಡೆದಾಡ್. ನೋ, ನಮ್ಮ ಸಿನಿಮಾದಲ್ಲಿ ವಿಲನ್ನು ಕಾಮಿಡಿ ಆಗಿರ್ಬೇಕು, ಭಾಳ ಹೊಚ್ಚ ಬೆಂಕಿ ಮಾತ್ರ ಸೀರಿಯಸ್ ಆಗಿರಬೇಕು ಅಂತ ಅಂದರು. ಸೊ ಅದು ನಂಗೆ ಸಖತ್ ಇಷ್ಟ ಆಯಿತು. ಏನೋ ಡಿಫ್ರೆಂಟ್ ವರ್ಕ್ ಮಾಡ್ತಿದ್ದಾನೆ. ಬಟ್ ಪರ್ಸ್ನಲಿ ನನಗೆ ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ಸು ಅಥವಾ ತುಂಬ ವಿಲನ್ ಆಗಿರೋ ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ಸಖತ್ ಇಷ್ಟ ಆಗುತ್ತೆ. ಸೊ ಅಂಥ ಪಾತ್ರಗಳನ್ನ ಎದುರು ನೋಡ್ತಾ ಇದ್ದೀವಿ. ಎಲ್ಲ ಓದಿದ್ದೆ ಮೇಡಮ್, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ, ಆದರೆ ನಮಗಿಂತ ಯಾರು ಚೆನ್ನಾಗಿರಬಾರ್ದು ಅನ್ನೋದು ಒಳಗೆ ಅದೊಂದು ಸ್ವಾರ್ಥ ಇರಬೇಕಲ್ವ ಸರ್? ನಿಮ್ಮ ಕ್ಯಾರೆಕ್ಟರ್ಗೆ ನನಗೆ ಎಲ್ಲರೂ ಚೆನ್ನಾಗಿದ್ದು ಬಿಟ್ರೆ ನಿಮಗೆ ಅದು ಲಾಭ ಇಲ್ಲ. ಹೌದು ಸರ್, ಗೂಗಲ್ ಪೇ ಬರಲ್ವಲ್ಲ ಅದೊಂದು. ಬಟ್ ನನಗೆ ಆ್ಯಕ್ಚುಲಿ ರಘು ಸರ್ನ ಕೇಳಬೇಕು ಅಂತ ಅನಿಸ್ತು. ನಿಮಗೆ ಮುಂಚೆನೇ ಗೊತ್ತಿತ್ತಾ ಸರ್ ಈ ಕ್ಯಾರೆಕ್ಟರ್ ನಾನೇ ಮಾಡ್ತಿದ್ದೀನಿ? ಎಲ್ಲ ಹೇಳಿದ್ರ. ಯೂಶಲಿ ನಾವು ಪ್ರತಿ ಸರ್ತಿ ಬರೀಬೇಕಾದ್ರೆ ಕೇಳ್ಕೊಂಡ್ಬಿಡ್ತೀವಿ ಯಾರು ಈ ಪಾತ್ರ ಮಾಡ್ತಿದ್ದಾರೆ ಅಂತ. ಕೆಲವು ಸರ್ತಿ ಅವ್ರು ಮಾಡಲ್ಲ ಏನೇನೋ ಕಾರಣಗಳಿಗೆ, ಬಟ್ ಬರೀಬೇಕಾದ್ರೆ ಒಂದು ಇಮ್ಯಾಜಿನೇಷನ್ ಇರಬೇಕು. ಅವಾಗಲೇ ಆ ಬಾಡಿ ಲ್ಯಾಂಗ್ವೇಜ್ಗೆ ನೀವು ಯಾವ ಥರ ದಾಟಿಸ್ತೀರ ಅದನ್ನು ಅನ್ನೋದು ಮೈಂಡಲ್ಲಿ. ಸೂಪರ್, ಇವಾಗ ಬಂದ್ರಿ. ಇಲ್ಲ, ನಾವು ಸ್ಕ್ರೀನ್ ಪ್ಲೇ ಮಾಡ್ಕೊಳ್ಳೋವಾಗಲೇ ಸುಪ್ರೀತಾ ಮೇಡಮು, ಸುರೇಶ್ ಅವರು ನಾವೆಲ್ಲ ಕೂತು ಡಿಸ್ಕಸ್ ಮಾಡಿ ಇದನ್ನ ನಯನನೇ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದು ನಾವು. ನಯನ ಮಾಡೋ, ಯಾಕೆಂದರೆ ನಯನ ಈ ಥರದ್ದು ಕ್ಯಾರೆಕ್ಟರ್ ತೂಗ್ತಾರೆ, ಅವ್ರು ಮಾಡಿದ್ರೆ ಜನಗಳಿಗೆ ರೀಚ್ ಆಗುತ್ತೆ ಅನ್ನೋ ಥರ ನಮ್ಮ ಮನಸ್ಸಿಗೆ ಬಂದುಬಿಟ್ಟಿತ್ತು. ಹಾಗಾಗಿ ನಾನು ಮಿಸ್ ಮಾಡ್ಕೊಳ್ಳೋಕೆ ನಮಗೆ ಇಷ್ಟಪಡ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಮನ್ಸು ಮುಟ್ಬಿಟ್ರಿ. ನನಗೆ ಅದಕ್ಕೆ ರಘು ಸರ್ ಹತ್ರ ಅದನ್ನೇ ಮಾತಾಡ್ತಿದ್ದೆ. ಇಂಥ ಇವ್ರನ್ನ ಕೆಲವು ಸತಿ ಏನಾಗ್ಬಿಡುತ್ತೆ, ನಮಗೆ ಸ್ಕ್ರಿಪ್ಟ್ ಕೊಡುವಾಗ ಬರೆದ್ಬಿಡ್ತಾರೆ, ಒಟ್ರಾಶಿ ಒಂದು ಕಾಮಿಡಿ ಸ್ಕ್ರಿಪ್ಟ್ ಅಂತ ಬರೆದ್ಬಿಡ್ತಾರೆ. ಸೊ ಸ್ಕ್ರಿಪ್ಟ್ ನೋಡಿದ್ಮೇಲೆ ನಾವು ಡಿಸೈಡ್ ಮಾಡ್ಬೇಕು, ಈ ಪಾತ್ರ ನಾನು ಮಾಡಬಹುದು ಅಂತೇಳಿ. ಸೊ ಲೈಕ್ ಸಿನಿಮಾದಲ್ಲೂ ಹಾಗೆ ಆಗತ್ತಾ, ಅಥವಾ ಪಾತ್ರನ ಹೇಳಿದ ತಕ್ಷಣ ಇಲ್ಲ ಇವಳು ಇದು ಮಾಡ್ತಾಳೆ, ಇವಳು ಹಿಂಗೆ ಇವಳು ಕ್ಯಾರೆಕ್ಟರೈಸೇಷನ್ಸ್ ಹಿಂಗಿರುತ್ತೆ, ಇವಳು ಹಿಂಗೆ ಮಾಡಬೇಕು ಅಂತ, ಅದನ್ನು ಕೇಳೋಕ್ಕೋಸ್ಕರ ಈ ಕ್ವಶನ್. 2 ಥರ ಇರುತ್ತೆ. ಯೂಶ್ವಲಿ ಕೆಲವು ಸರ್ತಿ ಹೇಳಲಿಲ್ಲ ಅಂದ್ರೂ ನಾವೇ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಬರೆದ್ಬಿಡ್ತೀವಿ. ಯಾಕೆಂದರೆ ಬರಿಬೇಕಾದ್ರೆ ಒಂದು ಕಲ್ಪನೆ ಬೇಕು, ಇಲ್ಲಿದ್ರೆ ಬರೆಯೋದಕ್ಕೆ ಆಗೋದಿಲ್ಲ. ಬಟ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಸು ಗೊತ್ತಿತ್ತು ನಿಮಗೆ. ಸೊ ಹಂಗಾಗಿ ಅವ್ರಿಗೆ ತಕ್ಕಂಗೆ ಬಾಡಿ ಲ್ಯಾಂಗ್ವೇಜು ಬರ್ದಿದ್ದೀರಾ. ಹೌದೌದು, ಸೂಪರ್. ಬಿಕಾಸ್ ನನಗೆ ರವಿ ಸರ್ ಜೊತೆಗೆ, ಅಚ್ಯುತರಾವ್ ಸರ್ ಜೊತೆಗೆ ಮಾತಾಡ್ಬೇಕಾದ್ರೆ, ಅಚ್ಯುತರಾವ್ ಸರ್ ಅಲ್ವಾ, ಹೌದು, ಅವ್ರದ್ದೊಂದು ಕಾಮಿಡಿದು ಒಂದು ಸಪ್ರೇಟ್ ಎಕ್ಸ್ಪ್ರೆಷನ್ ಇದೆ ಸರ್, ಒಂಥರ ಕ್ಲಾಸ್ ಆಗಿ ಮಾಡ್ತಾರೆ ಅವರು. ಅದ್ರಲ್ಲಿ ನೋಡ್ಬೇಕಾದ್ರೆ ನನಗೆ, ನಾನು ಸರ್ನ ನೋಡ್ಬೇಕಾದ್ರೆ ಹೌದು ಅಲ್ವೇನೆ ಗೂಗಲ್ ಪೇ ಅನ್ಬೇಕಾದ್ರೆ ನಾನು ಹೌದು ಸರ್ ಅನ್ನೋ
ಕಳೆದೋಗ್ಬಿಟ್ಟೆ ನಾನು ಅವ್ರನ್ನ ನೋಡಿ. ಏನು ಗುರು ಅವ್ರನ್ನ ವಿಲ್ಲನ್ ಥರ ಎಲ್ಲ ನೋಡಿ ನಾವು ಫ್ರಮ್ ಮೂಡಲ ಮನೆ ಎಲ್ಲ ಅಲ್ಲೆಲ್ಲ ನೋಡ್ಬಿಟ್ಟು ಇಲ್ಲಿ ಡಿಫ್ರೆಂಟಾಗಿ ಕ್ಯಾಶುವಲ್ ಆಗಿ ತುಂಬ ನಿರಾಳವಾಗಿ ಮಾಡ್ಕೊಂಡು ಹೋಗ್ತಿದ್ರಲ್ಲ ಆ ಕ್ಯಾರೆಕ್ಟರ್ನ, ಅದನ್ನ ನೋಡ್ಬಿಟ್ಟು ನಂಗೆ ಆಶ್ಚರ್ಯ ಆಗೋಯ್ತು. ಇವ್ರಿಗೂ ಕಾಮಿಡಿ ಇವನ್ ನಾನೇನು ಕಾಮಿಡಿ ಮಾಡಲಿ ಇಲ್ಲಿ ಅಂತ ಆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ನನಗೆ ಸಿನಿಮಾ ಸ್ಟಾರ್ಟ್ ಆದಾಗ. ಬಟ್ ಸಿನಿಮಾದಲ್ಲಿ ನನಗೆ ಏನು ಸಿಕ್ಕಿದೆ ಬಿಟ್ಟಿದೆ ಐ ಡೋಂಟ್ ನೋ, ಬಟ್ ಒಳ್ಳೆ ಮೆಮೊರಿ ಅಂತೂ ಸಿಕ್ಕಿದೆ, ದೊಡ್ಡವ್ರ ಜೊತೆಗೆ ಪಾತ್ರ ಮಾಡೋ ಅವಕಾಶ ಅಂತೂ ಸಿಕ್ಕಿದೆ.